ಬಂಗಾರ ಅಂತ ಮಗ ಬಂಗಾರದ ಮಗ, ಬಂಗಾರದ ಹೆಂಡತಿ, ಬಂಗಾರದ ಗಂಡ. ಅಲ್ಲ ರೀ, ಎಲ್ಲಾ ಕಾರಣ ಬಂಗಾರದ ಗಂಡ. ಬಂಗಾರದ ಗಂಡ ಇದ್ದಾಗ ಇಷ್ಟೆಲ್ಲ ಆಗೈತ್ರಿ. 4:15 ಆಗ್ಲಿಕ್ಕೆ ಬಂದದ. ಈಗ ಮತ್ತೆ ಸ್ಪೆಷಲ್ ಗೆಸ್ಟ್ ನಮ್ಮ ಮನೆಗೆ ಬರ್ತಾ ಇದಾರ. ಈ ವಿಡಿಯೋನ ಮತ್ತೆ ನಿಮ್ಗೆ ಅವ್ರು ಬಂದ್ಮೇಲೆ ಯಾರು ಏನಂತ ಈಗ ಹೇಳ್ಬಿಡ್ತೀನಿ. ನಮ್ಮ ನೇಬರ್ ಅವರು ಇರೋ ಅಕ್ಕಗಳ ನಮ್ಮ ಮನೆಯವರಿಗೆ ಮತ್ತು ಅಪ್ಪುಗ ಸನ್ಮಾನ ಮಾಡಕ್ಕೆ ಬರತ್ತಾರ. ಭಾಳ ದಿನದಿಂದ ಅವರು ಹೇಳಿದರು ಮತ್ತು ಬರೋರಿದ್ದೀವಿ ಅಂತ. ಮತ್ತು ಆಯ್ತು ಬರ್ರಿ ಅಂತಂದಿದ್ವಿ. ಅವರು ದಾರಿಕಾದ್ರು ಭಾಳ ದಿನದಿಂದನೇ ನಮಗೂ ನಾವು ಬ್ಯುಸಿ ಇದ್ದು ಅನ್ನಂತಲೇ ಇವತ್ತು ಬರ್ತಾ ಇದ್ದಾರಂತೆ. ಆಯಿತು ಬರ್ರಿ ಅಂತ ಹೇಳಿ ಅವ್ರು ಕರೆದಿದ್ದೀವಿ. ಅವರು ನಾವೀಗ ಹೊರಗಿಂದ ಬಂದು ಟಯರ್ಡ್ ಆಗೈತಿ ಈಗ ಮೊದಲೇ ನಮ್ಗೆ. ಮತ್ತೀಗ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಮಾಡ್ಕೊಂಡು ಮತ್ತು ಅವರಿಗೆ ಇನ್ವೈಟ್ ಮಾಡ್ಕೋತೀವಿ, ಕರಿತೀವಿ, ಬರ್ರಿ ಅಂತ ಹೇಳ್ತೀವಿ. ಟೈಮಿಂಗ್ 5 ಅಂತ ಹೇಳಿದ್ದೀವಿ. ಚಿನ್ನೂ ಏನೋ 5 ಗಂಟೆ ಹೊರಗಡೆ ಹೋಗೋರದಾರಂತ. ಸ್ವಲ್ಪ ಏನೋ ಮತ್ತು ಫಂಕ್ಷನ್ ಏನೋ ಕಾರ್ಯಕ್ರಮ ಐತೆ ಅಂತ ಅಲ್ಲಿ ಸಂಗೀತದ, ಅದೆಲ್ಲ ಕರೆದಾರಂತ ಅವರಿಗೆ. ಅವರೆಲ್ಲ ಹೋಗೋರದಾರ. ನಾನು ಕಾಯಿಲೆ ಫ್ರೆಶ್ ಆಗಿ ತೊಳ್ಕೊಂಡು ಎಲ್ಲ ಮಾಡಿಕೊಂಡು ಮತ್ತು ರೆಡಿಯಾಗಿ ನಿಮ್ಗೆ ಆಮೇಲೆ ಸಿಗ್ತೀನಿ. ಪಟ ಈಗ ವಿಡಿಯೋ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡೋದು ಪಟ್ ಮೊದಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಿಮ್ಗೆ ಸಿಗ್ತೀನಿ. ಗೊಬ್ಬಿ ಎಲ್ಲ ಮಾಡ್ಕೊಂಡು ನಿನ್ನ ರೂಮ್ ಎಲ್ಲ ಕ್ಲೀನ್ ನೀನು ಆಯ್ತು. ಆಮೇಲೆ ನಂಗೆ ಸ್ವಲ್ಪ ಮಾಡೋಕ್ಕೆಲ್ಲ ಏನೇನು ಅದೆಲ್ಲ ಸ್ವಲ್ಪ ಹೆಲ್ಪ್ ಮಾಡು. ಮತ್ತು ಅದೆಲ್ಲ ಮತ್ತೇನು ಡೈನಿಂಗ್ ಟೇಬಲ್ ಮೇಲೆ ಅದೆಲ್ಲ ಸ್ವಲ್ಪ ಅಡುಗೆ ಏನು ಮಾಡೋದು ಬೇಡ ಅಂತ ಅವರಿಗೆ. ಅವರು ಮತ್ತು ಈಗ ಸಾಯಂಕಾಲ ಹೊರಗಡೆ ಹೋಗೋರದಾರಂತ. ಅದ್ರ ಸಲುವಾಗಿ ಅವ್ರು ಬೇಗ ಹೋಗ್ತೇನೆ ಅಂತ ಹೇಳ್ಯಾರ. ನಂಗೆ ಅದ್ರ ಸ್ವಲ್ಪ ಮಾಡ್ಕೊಂಡು ಅಪ್ಪ ಏನೋ ಭಾಳ ಹಂಗೆ ಮಾಡೋಣ. ಯಾಕೆ ಅಪ್ಪು ಹಿಂಗೆ ತಯಾರಾಗುತ್ತಾನು? ಹಾಂ, ರೆಡಿಯಾಗಿದೆಯಾ? ಅದೇ ಅಪ್ಪನು ಹೌದಾ? ಆಯ್ತಾಯ್ತು. ಅಶಾಗ ಇಲ್ಲಿ ವಾಚ್ಮ್ಯಾನ್ಗೆ ಹೂವಿನ ಮೇಲೆ ತರಕ್ಕೆ ಹೇಳ್ಯಾರ. ತೊಗೊಂಬರ್ತೇನೆ ಅಂತ ಹೋಗ್ಯಾನ. ಆಮೇಲೆ ಕಬ್ಬ ತೊಗೊಂಬರ್ತಾನಂತ. ನೀ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ಇದೆಲ್ಲ ಈ ರೀತಿ ಅಡುಗೆ ಮನೆ ಆಗೈತಿ. ಅಲ್ಲೆಲ್ಲ ಸಾಮಾನು ತುಂಬದ ಎಲ್ಲ ರೆಡಿ ಮಾಡ್ಕೊಂಡು ಪಟ ಅಷ್ಟು ಮಾಡ್ಕೊಂಡ್ಬಿಡ್ತೇವೆ. ನೋಡ್ರಿ ನಮಗೆ ಭೇಟಿಯಾಗಿ ಯಾರು ಬಂದಿದ್ದಾರೆ. ಒಂದು ನಿಮಿಷ ಇದೆ. ಪೂಜಾ ಪಾಠ ನಡೆದದ. ಎಲ್ಲ ಪೂಜೆಗಳು ಮಾಡ್ಕೋತಾ ಇದ್ದೀವಿ. ಎಲ್ಲ ಅಪ್ಪು ಎಲ್ಲ ಪೂಜೆ ಮಾಡ್ಕೊಂಡ. ಮತ್ತೆ ಬಂಗಾರನು ಬನ್ನಿನೂ ಸಿಕ್ಕೈತಲ್ಲ. ಆಯ್ತಾಯ್ತು, ಇರ್ಲಿ ಪರವಾಗಿಲ್ಲ, ನಡೀತದ. ನಾವು ಹಿಂಗೆ ಅಡ್ಜಸ್ಟ್ ಮಾಡ್ಕೋತೀವಲ್ಲ, ಹಂಗೆ ನಮ್ಮ ದೇವರು ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಕಲಿಸ್ಬಿಟ್ಟಿದ್ದೀವಿ ನಾವು. ಹೌದು, ದೇವರು ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಾರ ಅವರು. ಬರ್ರಿ ಶ್ರಮಿಸ್ಬೇಕು. ಮತ್ತೆ ಬಾಲಾಜಿ, ತಿರುಪತಿ ಬಾಲಾಜಿ ಅವರು ಯಾಕಂದ್ರೆ ಇಲ್ಲೇ ಇರ್ತಾಂದ್ರೆ ಬರ್ರಿ ಪೂಜೆದೆಲ್ಲ ಆಮೇಲೆ ನಾವು ಅದೇ ದೀಪನೂ ಹಚ್ಚಾನ ಅಲ್ಲ. ಬರ್ರಿ ಅಲ್ಲ, ನೀವೆಲ್ಲ ಬಂದ್ಮೇಲೆ ಪೂಜೆ ಮಾಡ್ಬೇಕು ನಮ್ಗೆ. ಅಪ್ಪು ಇಲ್ಲಿ ಕೊಡಿ. ನಾವು ನೀವು ಬಂಗಾರದಾಗ ಇರೋನ್ರಿ ಕೊಡ್ತೀವಿ ಕೊಡ್ರಿ. ಸಂಬಂಧ ಲಗ್ನ ಮುಗಿಲೇನೆ ದಾಟಿದ ಕೊಡ್ರಿ. ನೀನು ಬಸಮ್ಮ ನೀ ಕೊಟ್ಟು ಬೇಡ್ರಿ ಅಕ್ಕ, ನೀವೇನ್ರಿ ಬಾ.
ಬಂಗಾರ ಅಂತ ಮಗ ಬಂಗಾರದ ಮಗ, ಬಂಗಾರದ ಹೆಂಡತಿ, ಬಂಗಾರದ ಗಂಡ. ಅಲ್ಲ ರೀ, ಎಲ್ಲಾ ಕಾರಣ ಬಂಗಾರದ ಗಂಡ. ಬಂಗಾರದ ಗಂಡ ಇದ್ದಾಗನೇ ಇಷ್ಟೆಲ್ಲ ಆಗೈತ್ರಿ ಇದು. ಅಜ್ಜಿ ಆರಾಮ. ಈ ಕಡೆ ಬಾ. Next. ಶಾಸ್ತ್ರ ಬರೀ ಕಾಲ ಅನ್ನ ಸ್ವಲ್ಪ ಸಮೀಪ ಇಷ್ಟೆಲ್ಲ ಸ್ವೀಟ್ ಅಪ್ಪು ಎಲ್ಲ ನೋಡು. ಇಲ್ಲಿ ಇಟ್ಟು ಒಂದರ ನೋಡ್ಬಿಟ್ಟು. ಅದು ಇಟ್ಟು. ಹಿಂಗೆಲ್ಲ ಒಂದು ಚಲೋ ಆಯ್ತು. ನಾವು ಅಂದ್ರೆ ಇವತ್ತು ಒಳ್ಳೆ ದಿವಸ, ಒಳ್ಳೆ ದಿವಸ. ಇದೆ ಮತ್ತೆ ಚಲೋ ಆಯ್ತು. ಅಂದೆ 5 ಗಂಟೆಗೆ ಇಲ್ಲ, ನಿಜವಾಗ್ಲೂ ಬೀಜ ಭಾಳ ಇಷ್ಟ ಇರುತ್ತೆ ಒಂದರಿ. ಪೀಸ್ ತಗೋ ಕೈಯಾಗ ಸ್ವಲ್ಪ ನೋಡ್ತೇನೆ ಸರ್ ಅಷ್ಟೇ. ಅಮ್ಮ ಮುನ್ನೂರು ತಿನ್ನಿಸ್ತೀನಿ ತಿನ್ನಿಸ್ ಇಲ್ಲ ತಿನ್ಬಿಡ್ರಿ. ತಿಂದ್ರಿ ಆಯ್ತಾ? ಮೆಡಿಕಲ್ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆ ಹೋಗ ಸುಮ್ಮನೆ ಹೋಗು. ಇಲ್ಲ ಸುಮ್ಮನೆ ಎರಡು ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ಶರಣಕುಮಾರ್ ಮೋಸ್ಟ್ಲಿ ಒಮ್ಮೆ ಮಾತಾಡ್ಬಿಡೋಣ. ಅಲ್ಲ, ಈಗ ಮಾತಾಡಿ ಮತ್ತೆ ಮಾತಾಡಿ ಅಂತ ಯಾವಾಗ ಈಗ ಮಾತಾಡಿ ನಾವು ಸೈಡ್ ನಿಲ್ಬೇಕಾಗ್ತದೆ ನಮಗೆ. ಇಲ್ಲ, ನಾವು ಜೊತೆಗೆ ಅದೇ ಇಲ್ಲೇ ಮಾಡ್ತೀವಿ. ಸೈಡ್ ಆಗೋಣ ಸ್ವಲ್ಪ. ಅಲ್ಲಿ ಈ ಕಡೆ ಕೂಡಿ ಇನ್ನೂ ಈ ಕಡೆ ಬರ್ತೀರಿ. ಇದು ಸರಿ ಇದೆ, ಸ್ವಲ್ಪ ಸರಿ ಇದೆ. ನೀವು ಆ ಕಡೆ ಬಿಡು. ಬರ್ತೀವಿ. ಅದು ಕೋಳಿ ಹಣ್ಣಿನ ತಿಂದು ನಡೀತದೆ. ಸೊ ಇವತ್ತಿನ ದಿವಸ ನಮ್ಮ ಸಮೃದ್ಧಿಯ ಸನ್ನಿಧಿಯಲ್ಲಿ ನಮ್ಮ ಸಹೋದರಿಯರಾದ ಇರು ಶಿವನವರವರು ಮತ್ತು ಸುಜಾತಕ್ಕ ಅವರು, ಆಮೇಲೆ ಶ್ರೀಶೈಲ್ ಅವರು ಬಹಳ ದಿನಗಳಿಂದ ಅವರು ಅನ್ಕೋತಾ ಇದ್ರು ಅನ್ನೋ ಒಂದು ಆತ್ಮೀಯತೆ ಇತ್ತು. ಶರಣಕುಮಾರ್ ಡಾಕ್ಟರ್ ಮುಗ್ದಾದ MBBS ಆಗಿದ್ದಾನೆ. ಎಲ್ಲರೂ ಬಂದು ಸತ್ಕಾರ ಮಾಡಿದ್ದಾರೆ. ನಾವು ಇಲ್ಲೇ ಇದ್ದು ನಮಗೆ ಮಾಡ್ಲಿಕ್ಕಾಗಿಲ್ಲ, ನೀವರ ಬರ್ರಿ, ಇಲ್ಲ ನಾವ್ರು ಬರ್ತೀವಿ, ನಮ್ಗೆ ಹೇಳಿದ್ರೆ ಭಾಳ ದಿವಸದ ಅಂತ ಇದ್ರು. ಸೊ ಆಮೇಲೆ ಇವತ್ತು ವಿಶೇಷ ದಿನ ಇದೆ. ಎಷ್ಟು ದಿವಸ ಅವರು ನಮಗೆ ಸತ್ಕಾರ ಮಾಡದೇ ಇರೋದು ಒಂದು ಪ್ರಸಂಗ ಒಳ್ಳೆಯದಾಯಿತು. ಇವತ್ತು ದಸರಾ, ವಿಜಯದಶಮಿ, ಆಯುಧ ಪೂಜೆ, ಮಹಾನವಮಿ, ಬಹಳ ಒಳ್ಳೆಯ ಒಂದು ದಿವಸಕ್ಕೆ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಅವರು 2 ಉದ್ದೇಶಗಳು ಇಟ್ಕೊಂಡು ನಮ್ಮ ಮನೆಗೆ ಬಂದಾರೆ. ಒಂದು, ನಾನು ಆಗಸ್ಟ್ 31ಕ್ಕೂ 2025ರಂದು ಜಸ್ಟ್ 1 ತಿಂಗಳಾಯ್ತು ನಾನು ನನ್ನ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಿದ್ದೀನಿ. ಸೊ ನಿವೃತ್ತಿ ಅಂಗವಾಗಿ ಕೂಡ ಅವರು ನಮಗೆ ಸತ್ಕಾರ ಮಾಡಲಿಕ್ಕೆ ಶಾಲು, ಹೂವು, ಹಣ್ಣು, ಕಾಯಿ ಎಲ್ಲ ತಗೊಂಡಿದ್ದಾರೆ, ಸ್ವೀಟ್ ತಗೊಂಡಿದ್ದಾರೆ. ಸೊ ಮಗನಿಗೆ ಮತ್ತು ತಂದೆಗೆ ಇಬ್ಬರಿಗೂ ಒಮ್ಮೆ ಒಟ್ಟಿಗೆ ಸತ್ಕಾರ ಮಾಡುವಂತ ಭಾಗ್ಯ ಅವ್ರು ಪಡ್ಕೊಂಡ್ ಬಂದಿದ್ದಾರೆ. ಸತ್ಕಾರ ಮಾಡಿಸಿಕೊಳ್ಳುವಂತ ಒಂದು ಪುಣ್ಯ ನಾವು ಪಡ್ಕೊಂಡ್ ಬಂದಿದ್ವಿ. ಸೊ ಅದಕ್ಕೆ ಸಾಂಗ್ಲಿ ಕುಟುಂಬ ಪರಿವಾರದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕವ್ರೆ. ಆಮೇಲೆ ಈ ಕಾರ್ಯಕ್ರಮವನ್ನ, ಸತ್ಕಾರವನ್ನ ನಮ್ಮ ಸರ್ ಶಿವನ್ ಅವ್ರ ಸರ್ ಕೂಡ ನೋಡ್ತಾ ಇದ್ದಾರೆ. ಅವರು ಅವರ ಆತ್ಮ ಕೂಡ ನೋಡ್ತಾ ಇದೆ. ಆಮೇಲೆ ಅವ್ರು ನಮ್ಮ ಹರಿಸ್ತಾ ಇದ್ದಾರೆ. ಆಮೇಲೆ ನನ್ನ ಮನೆಗೆ, ನನ್ನ ಮಕ್ಕಳಿಗೆ ಇಬ್ರು ಅಕ್ಕವ್ರದ್ದು ಮತ್ತು ಸರ್ ಅವ್ರದ್ದು ಇಷ್ಟ ಒಂದು ದೊಡ್ಡ ಅಭಿಮಾನ ಇತ್ತು. ಎಲ್ಲರ ಮುಂದೆ ನಮ್ಮ ಮಕ್ಕಳ ಬಗ್ಗೆ ಅವರು ಹೊಗಳ್ತಾ ಇದ್ರು. ಅವರೆಲ್ಲ ಫ್ರೆಂಡ್ಸ್ ಮುಂದೂ ನಮ್ಮ ಮಕ್ಕಳ ಬಗ್ಗೆ ಹೇಳಿದಾರೆ. ಇಂಥ ಒಂದು ಬ್ರೈಟ್ ಫ್ಯೂಚರ್ ಇರುವಂತ ಮತ್ತು ಇಂಟೆಲಿಜೆಂಟ್ ಇರುವಂತ ಮಕ್ಕಳು ನಾವು ಎಲ್ಲೂ ನೋಡಿಲ್ಲ. ನಮ್ಮ ಕಾಲನಿಯಲ್ಲಿನೇ ನಮ್ಮ ಸಹಪಾಠಿಗಳು ಇದ್ದಾರೆ ಅಂತ ಹೇಳಿ ಎಲ್ಲರ ಮುಂದೆ ಹೇಳಿದ್ದಾರೆ. ಆಮೇಲೆ ನಿಜವಾಗ್ಲೂ ಭಗವಂತ ಅಂತ ಮಕ್ಕಳನ್ನ ನಮಗೆ ದಯಪಾಲಿಸಿದಾನೆ ಅಂತ ಹೇಳಿ ನಮಗೂ ವಿಶ್ವಾಸ ಇದೆ. ಆಮೇಲೆ ನನ್ನ ಮಗ ಮತ್ತು ಮಗಳು ಇಬ್ರು ಡಾಕ್ಟರ್ ಆಗಿ ಇರೋ ಕವರಿ ಆಗಲಿ, ಆಮೇಲೆ ಎಲ್ಲ ಸಂಬಂಧಿಕರಾಗಲಿ ಚೆನ್ನಾಗಿ ನೋಡ್ಕೋತಾರ, ಸೇವೆ ಮಾಡ್ತಾರ ಅನ್ನುವಂತ ಭಾವನೆ ಕೂಡ ನಮ್ಮಲ್ಲಿ ಇದೆ. ಸೊ ತಾವು ತುಂಬ ಹೃದಯದಿಂದ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಹರಿಸಿ
ಶುಭ ಕೋರ್ಬೇಕಂತೇಳಿ ಈ ಸುಸಂಧಿಗಳನ್ನು ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಅಷ್ಟು ವಿಶ್ವಾಸ ನಮ್ಗಿದೆ. ಏನಿಲ್ಲ, ಹೆಚ್ಚು ಮಾತಾಡುವಂತ ಸ್ಥಿತಿಯೊಳಗಿಲ್ಲ. ಅದಕ್ಕೆ ಇವತ್ತು ನಂಗೆ ಮಾತಾಡುವಂತ ಇದು ಅನಿಸ್ತಾ ಇಲ್ಲ. ನಾವ್ ಏನಾದ್ರೂ ಏನಿಲ್ಲ ರೀ, ಯಾಕಂದ್ರೆ ಸಂಬಂಧ ಅನ್ನುವಂಥದ್ದು ಭಗವಂತ ಯಾವ ರೀತಿ ಕರ್ಕೊಂಡ್ ಬರ್ತಾನ, ಯಾವಾಗ ಕರ್ಕೊಂಡ್ ಬರ್ತಾನ, ಎಲ್ಲಿ ಕೂಡಿಸ್ತಾನ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನ ಬಂದಾಗ ನಾವು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಸೊ ಉಳಿಸ್ಕೊಂಡು ಹೋಗುವಂತ ಯೋಗ್ಯತೆ ಮತ್ತು ಒಂದು ಇದು ಏನೋ ಒಂದು ಚಾಣಾಕ್ಷತನ ಭಗವಂತ ನಮಗೆ ಕರುಣಿಸಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಸೊ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಳ್ಳೆ ಆರೋಗ್ಯ ನಮಗೆ ದಯಪಾಲಿಸ್ಲಿ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ, ಆರೋಗ್ಯ ಹೊಂದಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ನಮಗೆ ಆರೋಗ್ಯ ಒಳಗೆ ಚೆನ್ನಾಗಿರ್ಲಿ ಅಂತ ನೀವು ಆಶೀರ್ವಾದ ಮಾಡ್ರಿ. ಆಮೇಲೆ ನಮ್ಮಿಂದ ಎಷ್ಟಾಗ್ತದ ಅಷ್ಟು ನಾವು ನಿಮ್ಗೆ ಚೆನ್ನಾಗಿ ನೋಡ್ಕೋತೀವಿ. ನೀವು ಬೇರೆಯವರೆಲ್ಲ ನಮ್ಮ ಮನೆಯವರು, ನಮ್ಮ ಸಿಸ್ಟರ್ನ ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ನನಗೆ ಹೆಮ್ಮೆ ಐತಿ. ನೀವು ಎಲ್ಲಕ್ಕಿಂತ ಮೊದಲು ನನ್ನ ಕರೆದು ನನ್ನ ಕಡೆಯಿಂದ ಆಶೀರ್ವಾದ ತಗೊಂಡ್ರಿ. ಮುಂದೆ ಹೇಳಿದ್ರಿ ನೀವು ಸನ್ಮಾನ ಮಾಡೋದು ಇದೆಲ್ಲ ಏನು ಮಾಡಕ್ ಹೋಗ್ಬೇಡ್ರಿ, ಮನ್ಯಾಗಿನವ್ರ ಅದೇರಿ ಎಲ್ಲ ಏನು ತಾಸ ಅಂದ್ರೂ ಇಷ್ಟೆಲ್ಲ ಮಾಡಿದಾರ್ರಿ. ಪಾಪ ಅವತ್ತ ಈ ಸತಿ ಕಾಲ್ ಮಾಡ್ರಿ. ಎಷ್ಟ್ ಸಾರಿ ಫೋನ್ ಮಾಡಿದಾರ್ರಿ. ಎಲ್ಲಾರ್ಗೂ ಆಯ್ತಲ್ರಿ. ಅವತ್ ಶ್ವೇತಾನು ಬರ್ತಿರ್ತಾಳ್ರಿ. ಅವತ್ತೆಲ್ಲ phone. ಅವಾಗ ಇವಾಗ ಕೀಲ್ ಆಯ್ತು. ಮಾಡಿದವ್ರಿ ಇದೆಲ್ಲ ತೆಗೆದು ಎಲ್ಲ ಹಿಂಗ ಖಾಲಿ ಒಂದ್ ಸ್ವಲ್ಪ ಹಾಡ್ ಹಾಡ ಯಾವ್ದಾರ ಲಾಲಿ 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 ಶ್ರೀ ಚಕ್ರಧಾರಿಗೆ ಸಿರವಾಗಿ ಲಾಲಿ, ರಾಜೀವ ನೇತ್ರನಿಗೆ ಲವಲಿಯ ಲಾಲಿ. ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ, ಈರು ಅಕ್ಕನ ಬಾಳಿಗೆ ಶ್ರೀಶೈಲ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ. ರೀ ಹೆಗಲ್ ಮೇಲೆ ಕೈ ಇಡ್ರಿಪ್ಪ. ಸರ್ ನೆನಪಡ್ರಿ ಹಾಡ. ಹಾಡ ಹೇಳ್ರಿ. ಯಾವ್ದಾರ ಒಂದು ನಿಮಗೆ ಇಷ್ಟ ಆಗುತ್ತೆ ಹಾ ಹೇಳಿ. ಹಂಗ್ರಿ ಸರ್. ಅಲ್ಲ ಈಗ ನಮ್ದು ನೆನಪು ಮಾಡ್ರಿ ಸರ್ ನಾವು. ಯಾವ್ದು ಇಷ್ಟ ಆಗ್ತದೆ, ಯಾವ್ದು ಹೇಳ್ತೀರಿ? ಎನಿ ಚಾಯ್ಸ್. ಬಹಳಷ್ಟು ಅದಾವಲ್ಲ. ಕನ್ನಡ ಹಿಂದಿ ಹಾಡ. ರಾಘವೇಂದ್ರ ಅಂದ್ರೆ ಸರ್ ಈ ಜೋಡಿ ಇದ್ದಿದ್ದು ಮೌನವಾದರೆ ನನ್ನ ಗತಿಯೇನು, ನನ್ನ ಕರುಣೆಯ ಜ್ಯೋತಿ ಬಾಳು ಬೆಳಗುವ ತನಕ, ಬಿಡೆನು ನಿನ್ನ ಪಾದ, ನಿಮ್ದ ಪಾದ ಇದೆಯಲ್ರಿ ಬಾ. ಹಾ ಅದನ್ರಿ. ಭಾವಚೇನಾಗಿದೆ ಭಾವನಾಗಿದೆ, ನಿನ್ನ ಸೇರಿ ನಾನು ಶಿವ ಹೂವಾಗಿದೆ, ಬಾಳೆ ಸಕ್ಕರೆ. ಹೌದ್ರಿ, ನಿಜ ಹೇಳ್ಬೇಕಂದ್ರ ಫಸ್ಟ್ ಟೈಮ್ ನಾವ್ ಚಾ ಇಲ್ಲಿ ಕುಡಿತಾ ಇದ್ದೀವಿ ಗಾರ್ಡನ್ದಾಗ. ಅದು ನೀವೆಲ್ಲ ಬಂದಿರಂತ ಹೇಳಿ, ಇಲ್ಲಾಂದ್ರೆ ಚಾ ಬಂದು ಕುಡಿಬೇಕು ಮಾಡ್ಬೇಕು. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಕುತ್ಕೊಂಡ್ ಸ್ವಲ್ಪ ಕುಡಿಬೇಕು ನಾವು. ಸ್ವಲ್ಪ ಎಲ್ಲಾ ಚಾ ತಗೊಂಡ್ ಟೈಮ್ ಇಲ್ಲ ರೀ. ಇಲ್ಲಿ ಬಂದು ಕುಡುವಷ್ಟ ಟೈಮ್ ಇರೋದಿಲ್ಲ. ಬರೀ ಏನೋ ಒಂದ್ ಕೆಲ್ಸ ಅದು ಇವತ್ತಾಗೈತೆ ನೋಡ್ರಿ ಹೂ. ಇವತ್ ಫಸ್ಟ್ ಹೂ ರೀ ಅದು. ಇಲ್ಲೇ ಮಾಡ ಅಲ್ಲಿ ಅಪ್ಪು ಕಡೆ ಕೂಡ ಇದು ಏನದು ಚಾ ಕುಡ್ರಿ ನೋಡೋಣ. ತಗೊಂಡ್ಬರ್ತಾನ. ಏನೇನಾಗೈತಿ ನೋಡ್ರಿ, ಚಾ ಹಿಂಗೆ ಮಾಡಿಟ್ಟಿದ್ವಿ. ಏನೋ ಗ್ಯಾಸ್ ಬಂದ್ ಮಾಡೋದು, ಗ್ಯಾಸ್ ಬಂದ್ ಮಾಡೋದು ಚಲೋ. ಇವತ್ ನಾನು ಏನಿಲ್ಲ ರೀ, ಅವ್ರು ಬಂದಿರೋ ಎಷ್ಟು ಟೈಮ್ ತಗೊಂಡ್ ಬಂದಿರ್ತಾರ. ನಮ್ಮನಿಗೆ ಬಂದ ಈಗ ಬಂದಿದಾರೆ. ಎಷ್ಟು ದಿನ ಆಯ್ತೀವಿ ನಾವು ಪರಿಚಯ ಆಗಿ. ನೀವು ನಮ್ಮ ಮನಿಗ್ ಬಂದಾಗ ಅಲ್ಲೇ ಭೇಟಿ ಹಾಕಾರ ಎಲ್ಲರೂ. ಈಗ ನಮಗ ನಿಮ್ ಮನಿಗ್ ಬರೋ ಅವಕಾಶ ಇತ್ತು. ಅದಕ್ಕೆ ಎಲ್ಲಾನು ಆಯ್ತು ಅಂತ. ಎಷ್ಟು ಗಂಟೆಗೆ ಇದು ಟೈಮಿಂಗ್? 6:30. ಓಕೆ ಬಿಡು.
ಒಳಗ್ ಒಳಗೆ ಅದು ಸ್ಟೋರ್ ರೂಮ್ನಾಗ ಇರ್ಲಿ ಬಿಡಿ ಇರೋದೇ ಇರ್ಲಿ ಬಿಡು ಆಯ್ತು ಚೀಲ ಐತಲ್ಲ ಬರ್ರಿ ಬರ್ರಿ ಕಡೆ ಬರ್ರಿ. ಅಪ್ಪ ಸೊಪ್ಪು ಸರಿ ಅಂತ ಎಲ್ಲ ಹತ್ರ ನಿಲ್ರಿ ಸ್ವಲ್ಪ ಇದು ಮಾಡು ಇಲ್ಲೂ ಮಾಡು ಆಮೇಲೆ ಇವು ಎರಡು ಮಾಡು ಸಮ ಸುಜಾತ ಅಕ್ಕ ಅವರು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದಾರೆ. ಆಮೇಲೆ ನಮಗೂ ಭಾಳ ಖುಷಿ ಆಯಿತು. ಭಾಳ ಸಲ ನಾವು ಅವ್ರಿಗೆ ಇರೋಕೆ ಅವ್ರ ಮನ್ಯಾಗ ಭೇಟಿ ಆಗ್ತಿದ್ದೀವಿ, ಬಹಳಷ್ಟು ಕಾರ್ಯಕ್ರಮಗಳು ಭೇಟಿ ಆಗಿದ್ದೀವಿ. ಸೊ ನಾವು ಹಂಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ಹೇಳಿ ಬಂದಿರ್ತೀವಿ ನಮ್ಮ ಮನೆಗೆ ಬರ್ರಿ ಅಂತೇಳಿ. ಇವತ್ತು ಬರುವಂಥ ಅವ್ರಿಗೂ ಅವಕಾಶ ಸಿಕ್ತು. ಸೊ ಅದಕ್ಕೆ ನಾವು ಇರೋಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ಕರ್ಕೊಂಡ್ಬಂದಿದ್ದಾರೆ. ಸೊ ಈಗ ನಮ್ಮ ಮನೆಗೆ ಪ್ರಥಮ ಬಾರಿ ಅವರು ಹಬ್ಬದ ದಿವಸ ಭೇಟಿ ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಸಹೋದರಿ ನಮ್ಮ ಮನೆಗೆ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಅಂದ್ಕೊಂಡಿದ್ದೀವಿ. ಸೊ ಈ ಸುಸಂದರ್ಭದೊಳಗೆ ಅವರು ಕೂಡ ಒಂದು 2 ಮಾತು ಮಾತಾಡ್ತಾರೆ. ಏನಿಲ್ಲ, ಭಾಳ ದಿನ ತಾವು ಬರ್ಬೇಕಂತಿತ್ತು. ನಾವು ಹೇಳ್ತಾನೆ ಇದ್ಲು ನಾವು ಹೋಗ್ಬೇಕು ಅವ್ರ ಮನೆಗೆ. ನೋಡು, ನೀ ಬಂದ ಹೋಗೋಣ, ಅವ್ರು ಬಂದ ಹೋಗೋಣ, ಅವ್ರು ಕೇಳಿ ಹೋಗೋಣ ಅಂತ. ಆ ದಿವಸ ಇವತ್ತು ಬಂತು ನಮ್ಗೆ. ಆ ಸುದಿನ ನಿಮಗೆ ನಾವು ಸನ್ಮಾನ ಮಾಡ್ಬೇಕಂತ ಇಟ್ಕೊಂಡಿತ್ತು. ಅದು ಇವತ್ತು ಇನ್ನೊಂದು ನಮ್ಮ ಮಾಮಾರನು ನಿಮ್ ತರಾನೇ ಎಕ್ಸೈಸ್ ಇನ್ಸ್ಪೆಕ್ಟರ್, ಅದೇ ಡಿಪಾರ್ಟ್ಮೆಂಟ್. ನಿಮ್ ಆಫೀಸ್ ಬಂದಾಗೆಲ್ಲ ನಂಗೆ ನೆನಪಾಗ್ತದೆ. ಹೇಳ್ತಾನೆ ಇದ್ಲು ಅವಳು, ಅವಾಗಿಂದ ಹೇಳ್ತಾ ಇದ್ಲು. ಏನು ಹೆಸರು ಅವ್ರದ್ದು? ದುಡ್ಡಪ್ಪ ದುಡ್ಡಪ್ಪ ಬಿ ತುಮಕೂರು ಎಲ್ಲ ಚೆನ್ನಾಗಾಯ್ತು. ಯಾಕಂದ್ರೆ ನೀವು ಮಾತಾಡ್ತಾರೆ. ಸರ್ ನಾವು ದಿವಸದಿಂದ ಬರ್ಬೇಕಂತ ಅನ್ಕೊಂಡಿದ್ವಿ ಸರ್. ಹಿಂಗಾಗಿ ನಮಗೂ ಸ್ವಲ್ಪ ಅನಾನುಕೂಲದಿಂದ ಸ್ವಲ್ಪ ಲೇಟ್ ಆಗಿರ್ಬೇಕತ್ರಿ. ಡಾಕ್ಟರ್ ಶರಣ್ ಅಂತ ಏನ್ ಅದು ಗ್ರಾಜುಯೇಷನ್ ಕಂಪ್ಲೀಟ್ ಆಯ್ತದ ಅಂತ ನಮಗೂ ಖುಷಿ ಆಯ್ತ್ರಿ. ಆನಂತರ ಭೇಟಿ ಆಗ್ಬೇಕು ಅನ್ನೋದು ಭಾಳ ನಮಗೂ ಕುತೂಹಲನೂ ಇತ್ತು. ಸ್ವಲ್ಪ ನಮ್ಮ ಕೈಲಾದಂಥ ಸ್ವಲ್ಪ ಸನ್ಮಾನ ಮಾಡ್ಬೇಕು ಅನ್ನೋದು ವಿಚಾರ ಐತ್ರಿ. ಆದರೂ ಟೈಮ್ ಕೂಡ ಬಂದಿರಲಿಲ್ಲ. ಆದ ನಂತರ ಅದ್ರ ಜೊತೆನ ಸರ್ದು ರಿಟೈರ್ಮೆಂಟ್, ಅದು ಅದ್ರ ಜೊತೆನ ಬಂದು ಅವ್ರದ್ದು ಹ್ಯಾಪಿ ರಿಟೈರ್ಮೆಂಟ್ ಸರ್. ಮತ್ತು ಆಯ್ತು ಸರ್, ಇನ್ನು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಕೊಡಕ್ಕೂ ನಿಮಗೂ ಟೈಮ್ ಚಲೋ ಆಯ್ತು ಸರ್. ಮತ್ತೆ ಮದುವೆ ಆದಾಗಿಂದ ಅವ್ರಿಗೆ ಟೈಮ್ ಕೊಟ್ಟು ಅಲ್ಲ, ಈಗ ಹಾಡ ಈಗ ಅವ್ರಿಗೆ ಟೈಮ್ ಕೊಡ್ಬೇಕು. ಎಷ್ಟೇ ಚಂದ ಹಾಡ ನೆನಪು ಮಾಡ್ದ ನೋಡ್ರಿ. ಅದ ಹಾಡ ಹೆಂಗ್ ನೆನಪು ಇರ್ಬೇಕು. ಯಾವಾಗ ಎಷ್ಟೋ ಹಳೆ ಹಾಡ ಅದೆಲ್ಲ. ಅದಕ್ಕೆ ಅಂದವು ಇಬ್ರು ಜೊತೆಗಿದ್ದ ಹಾಡು ನನಗೆ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಎಂದು ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಎಂದು ಅಥವಾ ಯಾವತ್ತೂ ಜೊತೆ ಇರ್ತೀನಿ ಜೊತೆ ಮಾಡ್ಬೋದು. ನನಗೆ ಅದೇ ಬೇಕಾಗಿದೆ. ಯಾರ ದೃಷ್ಟಿನೂ ನಿಮ್ ಮ್ಯಾಗ ಬೀಳೋದಿಲ್ಲ ಸರ್. ನಾವು ಅದಕ್ಕೆ ಹೇಳ್ಕೊತೀವಿ ಸರ್. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆಯಲ್ಲ, ಇಷ್ಟೆಲ್ಲ ನಮಗೆ. ಆಮೇಲೆ ಮತ್ತೆ ಶ್ವೇತಾ ಕರ್ಕೊಂಡ್ ಬರ್ಬೇಕು. ಈಗ ಮತ್ತೆ ಒಂದ್ಸರಿ ಯಾವಾಗಾದ್ರೂ ಈಗ ಬಂದ್ ಭೇಟಿಯಾಗಿ ಊಟ ಮಾಡ್ಕೊಂಡು ಹೋಗ್ರಿ. ಈಗ ನಾನ ಹಂಗ ಕಳ್ಸ್ತಾ ಇದ್ದೀನಿ, ಬೇಜಾರಾಗ್ಬಿಟ್ಟೆ ನನಗ. ಯಾಕಂದ್ರೆ ಹೇಳಿ ಬರ್ತೇವ್ರಿ, ಅಡಿಗೆ ಮಾಡ್ರಿ. ಆಯ್ತ್ರಿ, ಇಲ್ಲ ನಮ್ ಶ್ವೇತಾನ ಅಡಿಗೆ ಮಾಡಕ್ ಕೈಲೇನು ರುಚಿ ಊಟ ಮಾಡಕ್. ಯಾಕಂದ್ರೆ ಅಪ್ಪ ಅವ್ರಿಗೂ ಏನಿಲ್ಲ, ಒಂದ್ ಕಪ್ ಚಾ. ಹೋಗ್ತಾರೆ ಅಕ್ಕ. ಥ್ಯಾಂಕ್ ಯು. ನೀವು ಥ್ಯಾಂಕ್ ಯು ರೀ. ಇಷ್ಟೆಲ್ಲ ಮಾಡ್ತಾರಲ್ಲ ರೀ. ಹೀರೋ ಕೌಂಟರ್ ಆಯ್ತು. ಓಕೆ, ನೀವು ಬರ್ತಾ ಇರಿ. ಹಾ, ಬರ್ತಾ ಇರಿ. ಎಲ್ಲ ಚಲೋ ಆಯ್ತು, ಎಲ್ಲ ಖುಷಿಯಿಂದ ಹೋಗಿ ಬರ್ರಿ. ಈಗ ನೋಡ್ಕೊಂಡ್ ಬರ್ರಿ. ಆಯ್ತಾಯ್ತ್ರಿ, ಆಯ್ತಾಯ್ತು. ಅವಳು ಊಟ ಮಾಡಿ ಕಳಿಸ್ಕೊಡ್ತೇವೆ. ಮತ್ತ ನಮ್ಮ ಅಕ್ಕನೂ ದಾರಿಗೆ ನೋಡ್ತಾ ಇದ್ರಿ. ಮತ್ ಪಿಕ್ಚರ್ ಲೇಟ್ ಆಗ್ತದಲ್ಲ. ಆಯ್ತಾಯ್ತು. ಇಲ್ಲ, ನೀವು ಹೋಗ್ರಿ ಈಗ. ಓಕೆ ಶ್ರೀಶೈಲ್, ಬಾಯ್. ಮತ್ತೆ ಶ್ವೇತಾ ಅದು ಕರ್ಕೊಂಡು ಆರಾಮಾಗಿ ಬರ್ರಿ ಒಂದ್ಸರಿ. ಹಾ, ಓಕೆ ರೀ. ಓಕೆ, ಬರ್ರಿ ಬರ್ರಿ. ಪಾಪ ಅಷ್ಟೆಲ್ಲ ಇದು ಮಾಡ್ಕೊಂಡ ಏನಿಲ್ಲ, ಗಡಬಡಿನ ಆಯ್ತು. ನೀವು ಇಲ್ಲ ಇಲ್ಲ ರೀ, ಬರ್ರಿ. ನೀವೇನ್ ತಿಂತೀರಾ? ಇನ್ನು ಸ್ವಲ್ಪ ಏನ್ ಬೇಡಲ್ಲ. ಬಿಡಾಕ್ ಹೋಗ್ತಾ ಇದೀವಿ ಅಕ್ಕ ಅವ್ರಿಗೆ. ಈಗ ನಮ್ ಭಾಗ್ಯ ಅವ್ರಿಗೆ ಬಿಡಾಕ್ ಹೋಗೋದು. ನಮ್ಮ ಭಾಗ್ಯನಗರ ಕೊಟ್ಕೋತಾ ಇದ್ದೀವಿ. ಹಂಗೆ ಬೇಡ ಬರ್ರಿ. ಸಿಗ್ನಲ್ ಐತ್ರಲ್ಲ, ಆ ಸಿಗ್ನಲ್ ನಿಮ್ಗೆ ರಿಸೆಕ್ಟ್ ಇದಾವ್ರಿ. ಅವರು ಇದೇವ್ರೀಗ
ಆ ಕಡೆ ಗಾಡಿ ನೋಡ್ರಿ. ಹಾ ಇಲ್ರಿ ಗಪ್ರಿ ನೋಡ್ತಾರ ಅವ್ರು. ಓಕೆ ರೀ, ಆಯ್ತು. ಹಾಂ ಆಯ್ತಾಯ್ತು. ನೀವು ಸಾವಕಾಶ ಹುಷಾರ್ರಿ. ಓಕೆ ರೀ, ಓಕೆ, ಬಾಯ್ ರೀ. ಧನ್ಯವಾದ ನಿಮ್ಗೆ. ಬರ್ರಿ ಮತ್ತೆ. ಓಕೆ. ಟೈಮ್ 7 ಆಯಿತು. ಬಂದ್ವಿ ನಾವು ಮನೆಗೆ ಅವ್ರಿಗೆ ಬಿಟ್ಟು. ಹೋಗಿ ಬಂದ್ವಿ ನೋಡಿ, ಅವ್ರಿಗೆ ಬಿಟ್ಟು ಬಂದು. ಮತ್ತು ಆಮೇಲೆ ಚಿನ್ನೂ ಬಂದ್ರಿ ಇಲ್ಲಿ. ನನಗೂ ಒಮ್ಮೆ ಅಚಾನಕ್ ಗಾಡಿಯಾಗ ಕೊಡ್ಸೇ ಬಿಟ್ರಿ. ನಾನು ಗಾಡಿ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ಮತ್ತು ಅವ್ರಿಗೆ ಬಿಟ್ಟು ಬಂದು ಅಲ್ಲಿ ಬೊಗಾರ್ ವೇಸ್ ತನಕ. ನೋಡಿರಲ್ಲ ಬಂಧುಗಳೇ, ಇವತ್ತು ಮನೆಗೆ ಯಾರು ಭೇಟಿ ಕೊಟ್ಟಿದ್ರು, ಯಾವುದ್ರ ಸಲುವಾಗಿ ಭೇಟಿ ಕೊಟ್ಟಿದ್ರು ಅದೆಲ್ಲ ಸವಿಸ್ತರವಾಗಿ ನಾವು ನಿಮಗೆ ವಿಡಿಯೋ ತೋರಿಸಿದ್ದೀವಿ. ಸೊ ಅವರಿಗೆ ನಾವು ಕೃತಜ್ಞತೆ ಇದ್ದೀವಿ. ಆಮೇಲೆ ನಮ್ಮ ಇದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ರಿ, ಹರಸ್ರಿ. ಆಮೇಲೆ ನೀವು ನಿಮ್ಮ ಅನಿಸಿಕೆಗಳನ್ನ ಯೂಟ್ಯೂಬ್ ಕಾಮೆಂಟ್ ಬ್ಲಾಗ್ಸ್ ಅಲ್ಲಿ ಹಾಕಿ ತಿಳಿಸಿ. ಸೊ ನೀವು ತಿಳಿಸಿದಂತ ಕಾಮೆಂಟ್ಗಳು ಆಮೇಲೆ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ ಆಗ್ತಾವ. ಆಮೇಲೆ ನಾವು ಅದರಲ್ಲಿ ಏನಾದರೂ ತಪ್ಪು ಆಗಿದ್ರು ಕೂಡ ಅದನ್ನು ಸರಿಪಡಿಸ್ಕೊಳ್ಳೋಕೆ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಿಮಗೆ ಕಾಮೆಂಟ್ ಹಾಕ್ಲಿಕ್ಕೆ ಹೇಳ್ತಾ ಇರ್ತೀವಿ. ಆಮೇಲೆ ನೀವು ನೋಡಿದಿರಿ ಕೂಡ ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ, ಖುಷಿ ಆಗ್ತದೆ. ಬಾಯ್ ಬಾಯ್.